ಹಿಜಾಬ್ ಮೇಲಿನ ನಿರ್ಬಂಧ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ. ಕೆಎಂಯು ಅಧ್ಯಕ್ಷ ಶಫಿ ಬೆಣ್ಣಿ. ಕರ್ನಾಟಕದ ಶಾಲಾ ಕಾಲೇಜುಗಳಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಹಾಗೂ ಧಾರ್ಮಿಕ ವಸ್ತುಗಳನ್ನು ಧರಿಸಲು ಅವಕಾಶ ನೀಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ 2022ರಲ್ಲಿ ಜಾರಿಗೊಳಿಸಿದ್ದ ಹಿಜಾಬ್ ನಿಷೇಧವನ್ನು ರದ್ದುಪಡಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅನುಮತಿ ನೀಡಿ ರಾಜ್ಯ ಸರ್ಕಾರ ಹೊರಡಿಸಿರುವ ನೂತನ ಆದೇಶವನ್ನು ಕರ್ನಾಟಕ ಮುಸ್ಲಿಂ ಯೂನಿಟ್ ರಾಮದುರ್ಗ ಘಟಕ ತಾಲೂಕಾ ಅಧ್ಯಕ್ಷ ಶಫಿ ಬೆಣ್ಣಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಸರ್ಕಾರದ ಈ ನಿರ್ಧಾರವು ಮುಸ್ಲಿಂ ವಿದ್ಯಾರ್ಥಿನಿಯರ ಶಿಕ್ಷಣದ ಹಕ್ಕು ಮತ್ತು ಸಾಂವಿಧಾನಿಕ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಹಿಜಾಬ್ ವಿವಾದದಿಂದಾಗಿ ಸಾವಿರಾರು ಪ್ರತಿಭಾವಂತ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದರು ಅಥವಾ ಆತಂಕದ ನೆರಳಿನಲ್ಲಿ ಕಲಿಯುವಂತಾಗಿತ್ತು. ಸರ್ಕಾರವು 2022ರ ಫೆಬ್ರವರಿ 5ರ ವಿವಾದಾತ್ಮಕ ಆದೇಶವನ್ನು ಹಿಂಪಡೆದು ಸಾಂಪ್ರದಾಯಿಕ ಶಿರವಸ್ತ್ರ ಧರಿಸಲು ಮುಕ್ತ ಅವಕಾಶ ನೀಡಿರುವುದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆದ ನಿರಂತರ ಹೋರಾಟಕ್ಕೆ ಸಂದ ಜಯವಾಗಿದೆ. ಸಂವಿಧಾನವು ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಘನತೆಯನ್ನು ಸರ್ಕಾರವು ಈ ಮೂಲಕ ಗೌರವಿಸಿದೆ. ಪೇಠ, ಜನಿವಾರ, ರುದ್ರಾಕ್ಷಿಯಂತೆಯೇ ಹಿಜಾಬ್ಗೂ ಸ್ಥಾನಮಾನ ಸಮಾನವಾಗಿ ನೀಡಿರುವುದು ಬಹುತ್ವದ ಭಾರತದ ಸಂಕೇತವಾಗಿದೆ. ಶಿಕ್ಷಣ ಸಂಸ್ಥೆಗಳು ಯಾವುದೇ ತಾರತಮ್ಯವಿಲ್ಲದೆ ಈ ಆದೇಶವನ್ನು ತಕ್ಷಣವೇ ಜಾರಿಗೆ ತರಬೇಕು. ವಿದ್ಯಾರ್ಥಿನಿಯರು ಯಾವುದೇ ಮುಜುಗರವಿಲ್ಲದೆ ತರಗತಿಗಳಿಗೆ ಹಾಜರಾಗಲು ಪೂರಕವಾದ ಸೌಹಾರ್ದಯುತ ವಾತಾವರಣವನ್ನು ನಿರ್ಮಿಸಿಕೊಡಬೇಕೆಂದು ಕರ್ನಾಟಕ ಮುಸ್ಲಿಂ ಯೂನಿಟಿ ಈ ಮೂಲಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ದಾರೆ. ವರದಿ ಅಫ್ತಾಬ್ ಸರಮುಲ್ಲಾ, ರಾಮದುರ್ಗ. ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಇದು. ಯಾಕಂತಂದ್ರೆ ಇದು 2022ರಲ್ಲಿ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ನಿಷೇಧ ಮಾಡಿತ್ತು. ನಾವು ಹೋರಾಟ ಮಾಡಿದ್ವಿ. ಸಾಕಷ್ಟು ನಮ್ಮ ಮಕ್ಕಳು, ತಾಯಂದಿರು, ಎಲ್ಲ ಸಂಘಟನೆಗಳು, ಸಾಕಷ್ಟು ಜಮಾತುಗಳು ಎಲ್ಲರೂ ಕೂಡ ಸಮಾಜದ ವತಿಯಿಂದ ಹೋರಾಟವನ್ನು ಮಾಡಿದರು. ಈ ಹೋರಾಟಕ್ಕೆ ಇವತ್ತು ಒಂದು ಜಯ ಸಿಕ್ಕಿದೆ ಅಂತ ಹೇಳಿ ನಾವು ಮತ್ತು ಸರ್ಕಾರ ಈ ಆದೇಶನ ಏನು ಹಿಂಪಡೆದಿದೆ, ಸರ್ಕಾರದ ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಸರ್, ಈಗ ಹಿಂದೂ ಪರ ಸಂಘಟನೆಗಳು ಮತ್ತೆ ಬೀದಿಗಿಳಿದಿದ್ದಾರೆ ಇದರ ವಿರುದ್ಧವಾಗಿ. ಏನಿಲ್ಲ, ಈಗ ನಾನು ನೋಡಿದೆ, ಮಾಧ್ಯಮದಲ್ಲಿ ನೋಡಿನಿ, ಹೈಕೋರ್ಟ್ BJP ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರನ ಎತ್ತಿ ಹಿಡಿದಿತ್ತು ಅಂತ ಹೇಳಿ ಮಾಡಿ ಈ ಹಿಂದೆ ಅದರ ಬಗ್ಗೆ ಯಾರು ಮಾತಾಡದೇ ಇರಲಿಲ್ಲ. ಇವರು ತಮ್ಮಷ್ಟಕ್ಕೆ ತಾವು ಅದನ್ನು ನಿಷೇಧನ ಮಾಡಿದರು. ನಾವು ಸಂವಿಧಾನಿಕವಾಗಿ ಸೆಕ್ಷನ್ 14ರಲ್ಲಿ ನಮಗೆ ಏನು ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡ್ತಾಯಿದೆ ಶಿಕ್ಷಣದಲ್ಲಿ, ನಾವು ಅದನ್ನು ಕೇಳಿದ್ವಿ. ಈಗ ಅವ್ರಿಗೆ ಏನಾರು ಆ ಥರ ತೊಂದರೆ ಇದ್ದರೆ ಅವರು ಕೂಡ ಕೋರ್ಟಿಗೆ ಹೋಗಲಿ. ಈಗ ಸರ್ಕಾರ ತಗೊಂಡಿದ್ದಂಥ ನಿರ್ಣಯನ ಮತ್ತೆ ಆ ಕೋರ್ಟನ್ನು ಏನಾದ್ರು ರದ್ದುಗೊಳಿಸಿದ್ರೆ ಅವಾಗ ಮುಂದೆ ನೋಡೋಕೆ ಬರ್ತೀವಿ. ನಾವು ಸಂವಿಧಾನಕ್ಕೆ ಹಕ್ಕವಾಗಿ ನಮ್ಮ ಸ್ವಾತಂತ್ರ್ಯವನ್ನು ನಾವು ಪಡೆದಿದ್ದೀವಿ. ಸರ್ಕಾರ 2022ರ ತೀರ್ಮಾನವನ್ನು ವಾಪಸ್ ಪಡೆದು ಬರೀ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಧಾರ್ಮಿಕ ಎಲ್ಲ ಸಮಾಜದವರೆಗೂ ಕೂಡ ಆ ಆದೇಶದಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಾರೆ. ಇದನ್ನು ರಾಜಕೀಯವಾಗಿ ಯಾರು ಕೂಡ ಮಾಡಬಾರ್ದು. ನಾನು ಕೂಡ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ನಮ್ಮ ಸಮಾಜ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದೈತಿ. ಅದರೊಳಗೆ ಇವರು ಮಾಡಿದಂಥ ಒಂದು ಅಲಿಗೇಷನ್ಸ್ಗಳನ್ನು ಮಾಡಾಕ್ತಾರೆ. ಮತ್ತೆ ಇದರಿಂದ ನಮ್ಮ ಸಮಾಜ ಶೈಕ್ಷಣಿಕ ಕುಂಠಿತಗೊಳ್ತೈತಿ. ಅವರಲ್ಲಿ ವಿನಂತಿ ಮಾಡ್ಕೊತೀವಿ, ದಯವಿಟ್ಟು ಇದನ್ನು ಬಿಡಬೇಕು. ಎಲ್ಲರೂ ಬೇರೆ ಬೇರೆ ವಿಷಯದಲ್ಲಿ ಮಾತಾಡಬೇಕು. ಶೈಕ್ಷಣಿಕವಾಗಿ ಸರ್ಕಾರ ಆದೇಶ ಮಾಡಿದಂಥ ಪ್ರಕಾರ ನಾವೆಲ್ಲರೂ ನಡ್ಕೋಬೇಕಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಮತ್ತೊಮ್ಮೆ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೇನೆ.